ಸರ್ವ ದೇವಾಲಯಗಳಲ್ಲಿ ನಮಸ್ಕಾರ ಸಲ್ಲಿಸಿ ಬಹುಳಾದಿ ಉತ್ಸಾಹಿ ಶಿಕ್ಷಣ ನಮಸ್ಕಾರ ಸಲ್ಲಿಸಿ ಎಲ್ಲ ಭಕ್ತರಲ್ಲಿ ನಮಸ್ಕಾರ ಸಲ್ಲಿಸಿ ಈಗ ಮತ್ತೆ ಮುಂದೆ ಕಕ್ಕಡಿ ಸುತ್ತಾತಿ 14 ಕೆಲಸ ಐತಿ ಮತ್ತೆ ಮುಂದೆ ಹೋಗ್ಬೇಕಾಯ್ತಿ. ಅದಕ್ಕಾಗಿ ನಾನು ಅವಸ್ಥೆ ಮಾಡೀನಿ. ನೀವು ಇಷ್ಟು ಜನ ಕೊಡೋದು ಹೊಸ ಜನ ಹೆಚ್ಚು ಕೊಡಾಕ್ತೈತಿ. ಜನನು ಭಾಳ ಭಕ್ತಿ ಮಾಡಾಕ್ತೈತಿ. ನೀವು ಭಕ್ತಿ ಮಾಡೋದ್ರಿಂದ ಭೂಮಿ ತಾಯಿ ತೆಲಿ ಮೇಲಿಂದ ವಜ್ಜೆ ಕಡಿಮೆ ಮಾಡಾಕತ್ತೈತಿ. ಇದರ ಪ್ರಕಾರ ನೀವು ಧರ್ಮ ಬೆಳೆಸ್ಕೋತಾನ ಕರ್ಮದ ಹಾದಿ ಬಿಟ್ಟ ಧರ್ಮದ ಹಾದಿ ಹಿಡ್ಕೊಂಡು ನಡ್ಕೊಂಡ ನಾವು ನಿಜವಾದ ಕಲ್ಯಾಣ ಹೊಂದಬೇಕಾಯ್ತು. ನಿಜವಾದ ಕಲ್ಯಾಣ ಯಾವುದು ಆತ್ಮಜ್ಞಾನ. ಅದಕ್ಕಾಗಿ ಬೌಲಾದಿ ಮುತ್ತಾಯಿಗಳು ಸಣ್ಣದಲ್ಲ. ಅವು ಮಠದಾಗಿನ ನಾಯಿ ಮ್ಯಾಲ ಕೂತು ಸಹಿತ ಉಳ್ಕಿದ ಮಠದ ನಾವು ತರ್ಕೊಂಡೋಗ್ಬೇಕು. ಆ ಸಹಿತ ಬೌಲಾದಿ ಮುತ್ತಾಯಿಗಳು ನಮ್ಮ ಯಾಕೋ ಮ್ಯಾಲ ಕೂತು ಅವಳ ಆಶೀರ್ವಾದದಿಂದ ಕವತ ಆಶೀರ್ವಾದ ಅವಳ ಆಶೀರ್ವಾದ ಸಾಣದಲ್ಲ. ಬಬಲಾದಿ ಅಂದ್ರೆ ಬಾಯಿ ಬಬಲಾದಿ ಶೀತಿಮಣಿ ಆಯಿ ಕೊಲ್ಲಾಪುರ ಮಾಯಿ. ಅವರಿಗೆ ಅವರು ವಿಷ್ಣು ಪರಮಾತ್ಮ ಹೋದ್ರು, ಶಿವಾನು ಹೋದ್ರು, ಶಾಮು ಎಲ್ಲ ಅವತಾರ ಬಬಲಾದಿ ಒಳಗೈತಿ. ಎಲ್ಲ ಮಠಗಳು 70,000 ಮಠ ಅದಾವ. 70,000 ಮಠ ಇದ್ದು ಸಹಿತ ಯಾವ ಮಠನು ಮುಂದಾಗೋದು ಹೇಳಿಲ್ಲ. ಮುಂದಾಗೋದು ಹೇಳಿದ ಮಠ ಯಾವುದು? ಬಬಲಾದಿ ಮಠ. ಅದಕ್ಕೆ ಆ ಮೇಕೆ ಮೂಲಕ ಕಟ್ಟಿದ ಮಠದ ಮುಂದೆ ಎಂಥ ಶಾನೆ ಅದ ಅನ್ನೋದು ಸಹಿತ ದಂಡನ ಅವು ಕೈಲಾಸ ಸುದ್ದಿ ತಂದು ಗುರುಕದ ಹೇಳುವಂಥ ಅಪ್ಪೋಳವರು ಅಂತಿಂತ ಹಾಕೊಳ್ಳೋರು ದೇವ ಮಾಡೋರು ಸಂಬಣ ಅವತಾರ ಬೆಂಕಿ ಕಿಡಿಯೋರು ರಾಮ ಲಕ್ಷ್ಮಣ ಗಂಗಾಧರ ಸದಾಶಿವ ರಾಮ ಲಕ್ಷ್ಮಣ ಅವ್ರು ಬೆಂಕಿ ಕಿಡಿಯಿದ್ದಾಗ ಬೌಲಾದ ಮಾತಾಡಿದ ಮಾತಾ ಹುಸಿ ಇಲ್ಲ. ಅಂದಿಂದಿಗೆ ಹೇಳ್ಕೊತ ಬಂದವರು ಇಂದಿಲ್ಲ ನಾಳೆ ಭೂಮಿ ಮೇಲೆ ಕರ್ಮ ಹೆಚ್ಚಾಗ್ತದೆ. ಆ ಕರ್ಮ ಹೆಚ್ಚಾದ ಮೇಲೆ ಭೂಮಿ ನಡಗಾಕತ್ತಾವ. ಆ ಭೂಕಂಪ ಪ್ರಸಂಗ ಬರ್ತತಿ. ಆಗ ಭೂಮಿನ ಲಯ ಆಕತಿ. ಸತ್ಯಾಂಶ ಸಾಲಕ್ಕೆ ಸತ್ಯಾನಾಶ ಆಕತಿ ಅಂತ ಹೇಳಿ ಅವರು ಬರ್ತಿದ್ರು. ಮತ್ತೆ ಮೊನ್ನೆ 21/12/2012ಕ್ಕೆ ಮತ್ತೆ ಎಲ್ಲಿ ಹಾಕೋದು ಹುಟ್ಟಿ ಬಂದ ಅವ ಈ ಬ್ರಹ್ಮಾಂಡ ಜ್ವಾಲಾಮುಖಿಯಿಂದ ಭೂಕಂಪ ಆಗೋದು ಎಲ್ಲ ಉಳಿಸಿ ಮತ್ತೊಂದು ಲೋಕ ಈ ಲೋಕದ ಮೇಲೆ ಬಿದ್ದ ಈ ಲೋಕದ ತೆಪ್ಪಿ ಪಾತಾಳ ಲೋಕಕ್ಕೆ ಹೋಗಿ ಬಿಡುವಂಥ ಪ್ರಸಂಗದಾಗ ಅವ ಬಬಲಾದಿ ಅವರು ಸಿದ್ದು ಸಾಧಕರು ಜ್ಞಾನಿಗಳು ದೇವಾದಿಗಳು ಗೋಪಾಲ ಬೋತಾನ ಅನ್ನೋ ಪ್ರಕಾರ ಗೋಪಾಲನ ಕಳಿಸಿ ಬ್ರಹ್ಮಾಂಡ ಕಾದಂಥವು ಅವರು. ಅದಕ್ಕಾಗಿ ಅಂಥವ್ರದ್ದು ನಾವು ಭಾಳ ಮಾತಾಡೋಂಗಿಲ್ಲ. ಈಗ ಮತ್ತೆ ಮುಂದಿನ ಸತಿ ಮತ್ತೆ ಬಂದಾಗ ಅವ್ರು ಇಲ್ಲದಾಗ ನಾವು ಮಾತಾಡ್ತೀವಿ. ಅವ್ರು ಇದ್ದಾಗ ಯಾಕಂದ್ರೆ ಅವ್ರು ಬೇಕೇ ಐತಲ್ಲ. ಅದಕ್ಕಾಗಿ ಅದು ರಸಲ್ಪಟ್ಟಿಗೆ ಸಾಮಾನ್ಯ ಅದಾವ. ಅಲ್ಲಾನು ನಾನು, ಅಲ್ಲಪ್ಪರು ನಾನು, ಶಿವಾನು ನಾನು, ವಿಷ್ಣು ನಾನು, ಎಲ್ಲ ನಾನು ತಮ್ಮ ತಾವು ಅವ್ರ ಮುಂದೆ ಯಾವ ಮಕ್ಕಳು ಮತ್ತೆ ಕಕ್ಕೊಂಡು ವೆಂಕಟೇಶ್ವರಕ್ಕೆ ಹೋಗ್ಬೇಕು ಸಾಹಸ. ಇಲ್ಲಿ ನಾನು ಹೇಳೋದಕ್ಕಿಂತನೂ ನೀವು ಎಷ್ಟೋ ಜೀವರಾಶಿಗಳಿಗೆ ಅನ್ನ ಹಾಕಿದ ಮಹಾತ್ಮ ನೀವು. ನಿಮ್ಮಂತ ಸಾಕ್ಷಾತ್ ಈಗ ದಾನಗಳು ಅನ್ನದಾನ ಮಾಡೋದ ಅಂತಂದ್ರ ಅದ ದೊಡ್ಡದಾನ. ಪ್ರತಿಯೊಂದು ಜೀವಿಗೂ ಅನ್ನದ ಮಹತ್ವ. ಆ ಅನ್ನದಿಂದ ನೀವು ಜಗತ್ತನ್ನ ಸಮೃದ್ಧಿಯಾಗಿ ಮಾಡಕತ್ತೀರಿ. ಇಂಥ ಒಂದು ಕೃತಜ್ಞತೆಗಳನ್ನು ಹೇಳಕ್ ಹೆಮ್ಮೆ ಅನಿಸುತ್ತೆ. ಶ್ರೀ ಅನ್ನದಾನೇಶ್ವರ ಶ್ರೀಗಳಿಗೆ ಸದಾಶಿವಪ್ಪ ಇನ್ನೂ ಹೆಚ್ಚಿನ ಶಕ್ತಿ ಕೋಡಿ ಅಂತ ನಾನು ಬೇಡ್ಕೊತೀನಿ. ಅವರು ಕುಡುವ ಚಲೋ ತೊಳೆದ ಚಲೋ ತೋರ್ತೀವಿ. ಆಸೆ ತಿಂತ ಅವ್ರನ್ನ ಆಗ್ತಬೇಕು. ಅವ ಆಸದ ಕೊಟ್ಟು ಬಿಟ್ಟರೆ ಕಾಯ್ದು ನನಗಿಲ್ಲ ಕಾಯೋದು.